ಈ ಥರ ಕೇಳ್ತಾರೆ, ಡಿರೈವ್ ಯೂಲರ್ಸ್ ಇಕ್ವೇಷನ್ ಇನ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಡೋ ಎಫ್ ಬೈ ಡೋ ವೈ ಮೈನಸ್ ಡಿ ಬೈ ಡಿ ಎಕ್ಸ್ ಆಫ್ ಡೋ ಎಫ್ ಬೈ ಡೋ ವೈ ಡ್ಯಾಶ್ ಈಸ್ ಈಕ್ವಲ್ ಟು 0. ನೋಡಿ ಸ್ಟೇಟ್ಮೆಂಟ್ ನೋಡ್ಕೊಳ್ಳಿ. ದ ನೆಸೆಸರಿ ಕಂಡೀಷನ್ ಐ ಇಂಟೆಗ್ರಲ್ ಆಫ್ x1 ಟು x2 ಡಿರೈವ್ ಅಂತ ಕೇಳ್ತಾರೆ, ಇಲ್ಲ ಸ್ಟೇಟ್ ಆ್ಯಂಡ್ ಪ್ರೂವ್ ಅಂತ ಕೇಳ್ತಾರೆ. ಐ ಈಸ್ ಈಕ್ವಲ್ ಟು x1 ಟು x2 ಎಫ್ ಆಫ್ x, y ಡ್ಯಾಶ್ ಡಿ ಎಕ್ಸ್ ಟು ಬಿ ಎಕ್ಸ್ಟ್ರೀಮಮ್ ವೇರ್ y ಆಫ್ x1 ಅಂದರೆ y1, y ಆಫ್ x2 ಅಂದರೆ y2 ಈಸ್. ಅಂದರೆ ಈ ಐ ಎಕ್ಸ್ಟ್ರೀಮಮ್ ಇರಬೇಕು ಅಂದರೆ ಎಫ್ ಇಲ್ಲಿ ಬರುತ್ತಲ್ಲ ಈ ಈಕ್ವೇಷನ್ಗೆ ಸ್ಯಾಟಿಸ್ಫೈ ಆಗಬೇಕು ಅಂತ. ಇನ್ನೊಂದು ಸತಿ ಹೇಳ್ತೀನಿ ನೋಡಿ. ಈ ಎಫ್ ಬಂದು ಫಂಕ್ಷನ್ ಆಫ್ ಎಕ್ಸ್ ಮತ್ತು ವೈ, ಎಕ್ಸ್ ಮತ್ತು ವೈ ಡ್ಯಾಶ್ದು ಫಂಕ್ಷನ್ ಇರುತ್ತೆ. ಎಕ್ಸಾಂಪಲ್ 1 + x² ವೈ ಡ್ಯಾಶ್ ಆ ಥರ ಯಾವುದಾದ್ರೂ ಬರುತ್ತೆ. ದ ನೆಸೆಸರಿ ಕಂಡೀಷನ್ ಈ ಐ ಎಕ್ಸ್ಟ್ರೀಮಮ್ ಆಗಬೇಕು ಅಂದರೆ ಮ್ಯಾಕ್ಸಿಮಮ್ ಅಥವಾ ಮಿನಿಮಮ್ ಐ ಟು ಬಿ ಎಕ್ಸ್ಟ್ರೀಮಮ್ ಈ ಫಂಕ್ಷನ್ ಇದೆಯಲ್ಲ ಈ ಈಕ್ವೇಷನ್ಗೆ ಸ್ಯಾಟಿಸ್ಫೈ ಆಗಬೇಕು ಅಂತ ಪ್ರೂವ್ ಮಾಡಿ ಅಂತ ಅವರು ಹೇಳಿದ್ದಾರೆ. ಸ್ಟೇಟ್ಮೆಂಟ್ ನೋಡಿ. ದ ನೆಸೆಸರಿ ಕಂಡೀಷನ್ ಐ ಇಂಟೆಗ್ರಲ್ ಆಫ್ x1 ಟು x2 ಎಫ್ ಆಫ್ x, y ಡ್ಯಾಶ್ ಡಿ ಎಕ್ಸ್ ಟು ಬಿ ಎಕ್ಸ್ಟ್ರೀಮಮ್ ವೇರ್ y ಆಫ್ x1 ಈಸ್ y1 ಆ್ಯಂಡ್ y ಆಫ್ x2 ಈಸ್ y2 ಈಸ್. ಇದು ವೇರ್ ಆಮೇಲೆ ಬೇಕಾದರೂ ಬರ್ಕೋಬೋದು. ದ ನೆಸೆಸರಿ ಕಂಡೀಷನ್ ಐ ಟು ಬಿ ಎಕ್ಸ್ಟ್ರೀಮಮ್ ಈಸ್, ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಪ್ರೂವ್ ಮಾಡೋದು ಯಾವ ಥರ ನೋಡಿ. ಈ ಥರ ಡ್ರಾಯಿಂಗ್ ನೀಟಾಗಿ ಬರ್ಕೊಳ್ಳಿ. ಈ ಥರ ಒಂದು ಲೈನ್ ಆಗಿಬಿಟ್ಟು ಕರ್ವ್ ಹಾಕಿ, ಆಮೇಲೆ ಇಲ್ಲಿ ಆರೋ ಮಾರ್ಕ್ ಹಾಕಿ ನೋಡಿ. ಈ ಕರ್ವ್ ನೇಮು y ಈಸ್ ಈಕ್ವಲ್ ಟು y ಆಫ್ x, ಈ ಕರ್ವ್ ನೇಮ್ y ಈಸ್ ಈಕ್ವಲ್ ಟು y ಆಫ್ x ಪ್ಲಸ್ ಎಪ್ಸಿಲಾನ್ n ಆಫ್ x. ಈ ಪಾಯಿಂಟ್ ಎ, ಇದು ಪಾಯಿಂಟ್ ಬಿ, ಇದ್ರದ್ದು ಕೋಆರ್ಡಿನೇಟ್ಸ್ x1, ಇದು O ಅಂದ್ಕೊಳ್ಳಿ ಆರಿಜಿನ್ನು, ಇದು x1, ಇದು y1, ಇದು ಬಿ ಅಂದ್ಕೊಳ್ಳಿ, ಇದು x2, ಇದು y2, ಇದು ಕೋಆರ್ಡಿನೇಟ್ಸು. ಅರ್ಥ ಆಗ್ತಿದೆಯಾ? ಇದು y ಆಫ್ ಎಕ್ಸು, ಇದು ಎಪ್ಸಿಲಾನ್ n ಆಫ್ x. ಎರಡು ಆ್ಯಡ್ ಮಾಡಿದ್ರೆ y ಈಸ್ ಈಕ್ವಲ್ ಟು y ಆಫ್ x ಪ್ಲಸ್ ಈ ಪಾಯಿಂಟ್ ಬಂದು y ಆಫ್ x ಪ್ಲಸ್ ಎಪ್ಸಿಲಾನ್ n ಆಫ್ x ಆಗುತ್ತೆ. ಈ ಪಾಯಿಂಟು ಇಲ್ಲಿಂದ ಇಲ್ಲಿಗೆ ವರ್ಟಿಕಲ್ ಡಿಸ್ಟೆನ್ಸ್ y ಆಫ್ x, ಇಲ್ಲಿಂದ ಇಲ್ಲಿಗೆ ಎಪ್ಸಿಲಾನ್ n ಆಫ್ x. ಅದೆರಡು ಆ್ಯಡ್ ಮಾಡಿದ್ರೆ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಎಷ್ಟು y ಆಫ್ x ಪ್ಲಸ್ ಎಪ್ಸಿಲಾನ್ n. ಈ ಫಂಕ್ಷನ್ ಆಫ್ ಎಕ್ಸಲ್ಲಿ ಯಾಕಿದೆ ಅಂದರೆ ಇದು ಎಕ್ಸ್ ಮೇಲೆ ಡಿಪೆಂಡ್ ಇರುತ್ತೆ. ಎಕ್ಸ್ ವ್ಯಾಲ್ಯೂ ಮೇಲೆ ಎಕ್ಸು, ಇಲ್ಲಿ ಬಂದರೆ ಎಕ್ಸು ಅದ್ರ ಮೇಲೆ ಡಿಪೆಂಡ್ ಇರುತ್ತೆ, ಇಲ್ಲಿದ್ದರೆ ಅದ್ರ ಮೇಲೆ. ಇದು ಯಾವ ಥರ ಅಂದರೆ ಇಲ್ಲಿಂದ ಇಲ್ಲಿಗೆ ವರ್ಟಿಕಲ್ ಡಿಸ್ಟೆನ್ಸ್ y ಆಫ್ x, ಇಲ್ಲಿಂದ ಇಲ್ಲಿಗೆ ವರ್ಟಿಕಲ್ ಡಿಸ್ಟೆನ್ಸ್ y ಆಫ್ x ಪ್ಲಸ್ ಎಪ್ಸಿಲಾನ್, ಬರೀ ಎಪ್ಸಿಲಾನ್ ಆಫ್ x. ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿ ಗಂಟ y ಆಫ್ x ಪ್ಲಸ್ ಎಪ್ಸಿಲಾನ್ n ಆಫ್ x. ಇಲ್ಲಿ ಮಧ್ಯದಲ್ಲಿ ಎಲ್ ಲೈನ್ ಹಾಕಿದ್ರು ಅದು y ಆಫ್ x ಪ್ಲಸ್ ಎಪ್ಸಿಲಾನ್ n ಆಫ್ x ವರ್ಟಿಕಲ್ ಡಿಸ್ಟೆನ್ಸ್ ಇರುತ್ತೆ. ಈಗ ಇನ್ನು ಡ್ರಾಯಿಂಗ್ ಬರ್ಬಿಡಿ, ಏನೂ ತಲೆ ಕೆಡಿಸ್ಕೊಬೇಡಿ, ನೀಟಾಗಿ ಡ್ರಾಯಿಂಗ್ ಬರೀರಿ. ನಾನು ಸ್ವಲ್ಪ ನೀಟಾಗಿ ಬರೆದಿಲ್ಲ, ನೀವು ನೀಟಾಗಿ ಬರೀರಿ ಸ್ವಲ್ಪ, ಸರಿನಾ? ಈಗ ಇದಾದಮೇಲೆ ಏನು ಮಾಡಬೇಕು, ಲೆಟ್ y ಈಸ್ ಈಕ್ವಲ್ ಟು y ಆಫ್ x ಬಿ ದ ಕರ್ವ್ joining the points A ಬಂದು x1 y1 and B ಬಂದು x2 y2 which makes I to be extreme. ನೋಡಿ, y ಈಸ್ ಈಕ್ವಲ್ ಟು y ಆಫ್ x ಒಂದು ಕರ್ವ್ ಅಂದ್ಕೊಳ್ಳಿ, ಅದು ಜಾಯಿನ್ ಆಗ್ತಾ ಇದೆ ಇಲ್ಲಿಂದ ಎ ಇಂದ ಬಿಗೆ. ಎ ಬಂದು x1 y1 ಆ್ಯಂಡ್ ಬಿ ಬಂದು x2 ವಿಚ್ ಮೇಕ್ಸ್, ಆ ಕರ್ವ್ ಬಂದು ಐನ ಎಕ್ಸ್ಟ್ರೀಮಮ್ ಮಾಡುತ್ತೆ ಅಂದ್ಕೊಳ್ಳಿ. ಈಗ ನೆಕ್ಸ್ಟ್ ಲೆಟ್ y ಈಸ್ ಈಕ್ವಲ್ ಟು y ಆಫ್ x ಪ್ಲಸ್ ಎಪ್ಸಿಲಾನ್ n ಆಫ್ x. ಇದು ನೈಬರಿಂಗ್ ಕರ್ವ್ ಆಫ್ ದಟ್ ಕರ್ವ್ ಈಸ್ neighboring curve joining A and B where epsilon is small parameter.
epsilon is small parameter. ಈಗ ನೋಡಿ y is equal to y of x plus epsilon f x ಬಂದು ನೈಬರಿಂಗ್ ಕರ್ವು, ಜಾಯ್ನಿಂಗ್ ಪಾಯಿಂಟ್ಸ್ ಎ ಆ್ಯಂಡ್ ಬಿ. ಇದರಲ್ಲಿ ಎಪ್ಸಲಾನ್ ಅಂದರೆ ಸ್ಮಾಲ್ ಪ್ಯಾರಾಮೀಟರ್ ಅಂದ್ಕೊಳ್ಳಿ. ಅದನ್ನ ದ ಪಾಯಿಂಟ್ಸ್ ಎ ಆ್ಯಂಡ್ ಬಿ. ದ ಪಾಯಿಂಟ್ಸ್ ಎ ಆ್ಯಂಡ್ ಬಿಲಿ ಈ ವರ್ಟಿಕಲ್ ನೋಡಿ ಸ್ಪೇಸ್ ಇಲ್ಲ, ಅದಕ್ಕೆ ಎನ್ ಆಫ್ x1 ಮತ್ತು ಎನ್ ಆಫ್ x2 0 ಇರುತ್ತೆ. ಎನ್ ಆಫ್ x1 is 0 ಆ್ಯಂಡ್ ಎನ್ ಆಫ್ x2 is 0. ಈಗ ಫಸ್ಟ್ ನಾವು ಅಂತ ಬರ್ತು I is equal to x1 to x2 f of x comma y dash dx. We have y ಅಂದ್ರೇನು, ಇಲ್ಲಿ ನೈಬರಿಂಗ್ ಕರ್ತು y of x plus epsilon n of x. ಡಿಫ್ರೆನ್ಷಿಯೇಟ್ ಮಾಡಿದ್ರೆ y dash of x plus epsilon n dash of x. ಈಗ ನೋಡಿ ನಾವು ಬೇಡ, I is equal to ಬರ್ಕೋಬಿಡಿ x1 to x2 f of x comma y dash dx. we have y ಅಂದರೆ y of x plus epsilon x and y dash ಅಂದರೆ y dash of x plus epsilon n dash of x. ಇದರ ಡಿಫ್ರೆನ್ಷಿಯೇಷನ್ y ಗೆ y dash of x, n ಗೆ n dash of x. ಅರ್ಥ ಆಗ್ತಿದೆಯಾ? ಇಲ್ಲಿ ಒಂದು ಕೆಲಸ ಮಾಡಿ, ಹಂಗೆ ಇರಲಿ ಬಿಡಿ. ನೆಕ್ಸ್ಟ್ ಏನು ಮಾಡಬೇಕು, ಇದನ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು. ಇಲ್ಲಿಂದ ನೀಟಾಗಿ ನೋಡ್ಕೊಳ್ಳಿ. ಡಿಫ್ರೆನ್ಷಿಯೇಟ್ 1 ವಿತ್ ರೆಸ್ಪೆಕ್ಟ್ ಟು epsilon by using Leibniz rule ಅಂತ ಬರ್ಕೊಳ್ಳಿ. ಇಲ್ಲಿ di by d epsilon ಬರ್ಕೊಳ್ಳಿ. x1 to x2 dou by dou epsilon ಒಳಗಡೆ f of x y dash. ಇದು ಲಿಬ್ನಿಟ್ಸ್ ರೂಲ್. ಡಿ ಬೈ ಡಿ ಎಪ್ಸಲಾನ್ ಒಳಗಡೆ ಬರಬೇಕು, ಹೊರಗಡೆ ಬರ್ಕೋಬೇಕು. ಇಲ್ಲಿ ಒಳಗಡೆ ಡೋ ಬೈ ಡೋ ಎಪ್ಸಲಾನ್ ಬರ್ಕೋಬೇಕು. ಈಗ ಡಿ ಐ ಬೈ ಡಿ ಎಪ್ಸಲಾನ್ ಈಸ್ ಈಕ್ವಲ್ ಟು, ನೋಡಿ ಇದನ್ನ ಚೈನ್ ರೂಲ್ ಅಪ್ಲೈ ಮಾಡಬೇಕು. ಫಾರ್ಮುಲಾ ಯಾವ ಥರ ಅಂದರೆ, ಫಸ್ಟು ಡೋ ಎಫ್ ಬೈ ಡೋ ಎಕ್ಸ್ ಮಾಡಿ, ಡೋ ಎಕ್ಸ್ ಬೈ ಡೋ ಎಪ್ಸಲಾನ್ ಮಾಡಿ. ನೆಕ್ಸ್ಟು ಡೋ ಎಫ್ ಬೈ ಡೋ ವೈ ಮಾಡಿ, ಡೋ ವೈ ಬೈ ಡೋ ಎಪ್ಸಲಾನ್ ಮಾಡಿ. ಡೋ ಎಫ್ ಬೈ ಡೋ ವೈ ಡ್ಯಾಶ್ ಮಾಡಿ, ಡೋ ವೈ ಡ್ಯಾಶ್ ಬೈ ಡೋ ಎಪ್ಸಲಾನ್ ಮಾಡಿ, ಇಂಟು ಡಿ ಎಕ್ಸ್. ನೆಕ್ಸ್ಟ್ ಡಿ ಐ ಬೈ ಡಿ ಎಪ್ಸಲಾನ್ ಈಸ್ ಈಕ್ವಲ್ ಟು x1 to x2. ನೋಡಿ ಡೋ ಎಫ್ ಬೈ ಡೋ ಎಕ್ಸ್ ಹಂಗೆ ಇರಲಿ. ಡೋ ಎಕ್ಸ್ ಬೈ ಡೋ ಎಪ್ಸಲಾನ್ ಅಂದರೆ 0, ಯಾಕಂದರೆ ಎಕ್ಸ್ ಇಸ್ ಇಂಡಿಪೆಂಡೆಂಟ್ ಆಫ್ ಎಪ್ಸಲಾನ್. ಈ ವೈ ಎಪ್ಸಲಾನ್ ಬಂದು ವೈ ಮೇಲೆ ಡಿಪೆಂಡ್ ಇರುತ್ತೆ. ಪ್ಲಸ್ ಇದಕ್ಕೆ 0 ಹಾಕಿ, 0 ಆಗುತ್ತೆ. ಈಗ ಡೋ ವೈ ಬೈ ಡೋ ಎಪ್ಸಲಾನ್ ಅಂದರೆ ವೈನ ವಿತ್ ರೆಸ್ಪೆಕ್ಟ್ ಟು ಎಪ್ಸಲಾನ್ ಪಾರ್ಷಿಯಲ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 0 ಆಗುತ್ತೆ. 0 ಪ್ಲಸ್ ಎನ್ ಆಫ್ ಎಕ್ಸ್ ಇಂಟು 1 ಅಂದರೆ ಎಪ್ಸಲಾನ್ ಜಾಗದಲ್ಲಿ 1 ಹಾಕ್ಬಿಡಿ. 0 ಪ್ಲಸ್ 1 ಇಂಟು ಎಪ್ಸಲಾನ್. ಇಲ್ಲಿ ವೈ ಡ್ಯಾಶ್ಗೆ ವಿತ್ ರೆಸ್ಪೆಕ್ಟ್ ಎಪ್ಸಲಾನ್ ಮಾಡಿದ್ರೆ 0 ಪ್ಲಸ್ ಎಪ್ಸಲಾನ್ ಎನ್ ಡ್ಯಾಶ್ ಆಫ್ ಎಕ್ಸ್ ಅಂದರೆ ಇದು 0 ಬರುತ್ತೆ, ಇದು ಎನ್ ಆಫ್ ಎಕ್ಸ್ ಬರುತ್ತೆ, ಇದು ಎನ್ ಡ್ಯಾಶ್ ಆಫ್ ಎಕ್ಸ್ ಬರುತ್ತೆ. ನೋಡಿ ಡೋ ಎಫ್ ಬೈ ಡೋ ವೈ ಎನ್ ಆಫ್ ಎಕ್ಸ್, ಇದು ಬರೆಯೋಕ್ಕೆ ಹೋಗ್ಬಿಡಿ ಎಕ್ಸಾಮಲ್ಲಿ.
ಇದು ಮೇಲ್ಗಡೆ ಇದೆಯಲ್ಲ ಅದು ಡೋ ಎಫ್ ಬೈ ಡೋ ವೈ ಡ್ಯಾಶ್ ಎನ್ ಡ್ಯಾಶ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ನೆಕ್ಸ್ಟ್ ಏನು ಮಾಡಬೇಕು, ಡಿ ಐ ಬೈ ಡಿ ಎಪ್ಸಿಲಾನ್ ಈಸ್ ಈಕ್ವಲ್ ಟು, ನೋಡಿ ಇದು 0 ಆಗಿಬಿಡುತ್ತೆ, ಇದನ್ನ ಬರ್ಕೋಬಿಡಿ, x1 to x2 ಡೋ ಎಫ್ ಬೈ ಡೋ ವೈ ಎನ್ ಆಫ್ ಎಕ್ಸ್ ಡಿ ಎಕ್ಸ್ ಪ್ಲಸ್ x1 to x2 ಡೋ ಎಫ್ ಬೈ ಡೋ ವೈ ಡ್ಯಾಶ್ ಎನ್ ಡ್ಯಾಶ್ ಆಫ್ ಎಕ್ಸ್ ಡಿ ಎಕ್ಸ್. ಆಯ್ತಲ್ವಾ? ಈಗೇನು ಮಾಡಿ, ಡಿ ಐ ಬೈ ಡಿ ಎಫ್ ಇದಾಯ್ತಲ್ವಾ? ಈಗ ಇದಕ್ಕೆ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಪ್ಲೈ ಮಾಡಬೇಕು. ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಂದರೆ ಯಾವ ಥರ ಅಂದರೆ, ಡೈರೆಕ್ಟಾಗಿ ಬರಿತೀನಿ ನೋಡಿ, ಡಿ ಐ ಬೈ ಡಿ ಎಪ್ಸಿಲಾನ್ ಈಸ್ ಈಕ್ವಲ್ ಟು, ಇದು ಹೆಂಗಿದೆ ಹಂಗೆ ಇರಲಿ, x1 to x2 ಡೋ ಎಫ್ ಬೈ ಡೋ ವೈ ಎನ್ ಆಫ್ ಎಕ್ಸ್ ಡಿ ಎಕ್ಸ್. ಇಂಟಿಗ್ರೇಷನ್ ಬೈ ಪಾರ್ಟ್ಸಲ್ಲಿ ಫಸ್ಟ್ ಟರ್ಮ್ನ ಹಂಗೆ ಇಟ್ಕೋಬೇಕು, ಅಂದರೆ ಡೋ ಎಫ್ ಬೈ ಡೋ ವೈ ಡ್ಯಾಶ್ನ ಹಂಗೆ ಇಟ್ಕೋಬೇಕು. ಇದರದ್ದು ಇಂಟಿಗ್ರೇಷನ್ ಮಾಡಬೇಕು, ಅಂದರೆ ಎನ್ ಆಫ್ ಎಕ್ಸ್ ಆಗುತ್ತೆ, ಎನ್ ಡ್ಯಾಶ್ ಹೋಗಿ ಎನ್ ಆಫ್ ಎಕ್ಸ್ ಆಗುತ್ತೆ. ಆಮೇಲೆ ಮೈನಸ್ ಇಂಟಿಗ್ರೇಷನ್ ಬರೆದು ಈ ಎನ್ ಆಫ್ ಎಕ್ಸ್ನ ಇಲ್ಲಿ ಬರ್ಕೋಬೇಕು, ಇದಕ್ಕೆ ಡಿ ಬೈ ಡಿ ಎಕ್ಸ್ ಆಗಬೇಕು. ಈಗ ಒಂದು ಸ್ಟೆಪ್ ಜ್ಞಾಪಕ ಇಟ್ಕೊಂಡ್ರೆ ಪ್ರಾಬ್ಲಮ್ ಮುಗೀತು. ಇನ್ನೊಂದು ಸರಿ ಹೇಳ್ತೀನಿ ನೋಡಿ, ಯು ಇಂಟೆಗ್ರಲ್ ಆಫ್ ವಿ ಡಿ ಎಕ್ಸ್ ಮೈನಸ್, ಅದು ಫಾರ್ಮುಲಾ ಇಲ್ಲಿ ಬರ್ಕೊಟ್ಬಿಡ್ತೀನಿ ನಿಮಗೆ, ಯು ವಿ ಡಿ ಎಕ್ಸ್ ಅಂದರೆ ಯು ಇಂಟೆಗ್ರಲ್ ಆಫ್ ವಿ ಡಿ ಎಕ್ಸ್ ಮೈನಸ್ ಇಂಟೆಗ್ರಲ್ ಆಫ್ ವಿ ಡಿ ಎಕ್ಸ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಯು ಇಂಟು ಡಿ ಎಕ್ಸ್. ಇದು ಫಾರ್ಮುಲಾ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ದು. ಹೇಳಿ ನೀವೇ ಏನಾಗುತ್ತೆ ಇದು, ಯು ಅಂದರೆ ಇದು ಹಂಗೆ ಇರುತ್ತೆ, ಅಂದರೆ ಡೋ ಎಫ್ ಬೈ ಡೋ ವೈ ಡ್ಯಾಶ್ ಹಂಗೆ ಇರುತ್ತೆ. ಇಂಟಿಗ್ರೇಷನ್ ಆಫ್ ವಿ, ಇದು ಯು ಇದು ವಿ ಅನ್ಕೊ, ಇಂಟಿಗ್ರೇಷನ್ ಆಫ್ ವಿ ಅಂದರೆ ಡ್ಯಾಶ್ ತೆಗಿಬೇಕಷ್ಟೆ, ಮೈನಸ್ ಇಂಟಿಗ್ರೇಷನ್ ಆಫ್ ಒಳಗಡೆ ಇಂಟಿಗ್ರೇಷನ್ ಆಫ್ ನೋಡಿ, ಯು ಇಂಟಿಗ್ರೇಷನ್ ಆಫ್ ವಿ ಡಿ ಎಕ್ಸ್ ಮೈನಸ್ ಇಂಟಿಗ್ರಲ್ ಆಫ್ ವಿ ಡಿ ಎಕ್ಸ್ ಅಂದರೆ ಇಲ್ಲೇನು ಬರುತ್ತೆ ಅದನ್ನ ಇಲ್ಲಿ ಬರೀಬೇಕು, ಎನ್ ಆಫ್ ಎಕ್ಸ್. ಆಮೇಲೆ ಡಿ ಬೈ ಡಿ ಎಕ್ಸ್ ಆಫ್ ಯು ಅಂದರೆ ಡಿ ಬೈ ಡಿ ಎಕ್ಸ್ ಆಫ್ ಇಲ್ಲಿ ಏನಿರುತ್ತೆ ಅದು, ಅಂದರೆ ಎಕ್ಸಾಂಪಲ್ ಇದನ್ನೇ ಡಿ ಬೈ ಡಿ ಎಕ್ಸ್ ಅಂತ ಬರ್ಕೋಬೇಕು, ಇಲ್ಲಾಂದರೆ ಡಿ ಬೈ ಡಿ ಎಕ್ಸ್ ಆಫ್ ದಿಸ್ ಥಿಂಗ್ ಡಿ ಎಕ್ಸ್. ಅರ್ಥ ಈಗ ಇನ್ನೊಂದು ಸರ್ತಿ ಡೈರೆಕ್ಟಾಗಿ ಹೇಳ್ತೀನಿ ನೋಡಿ, ಡೋ ಎಫ್ ಬೈ ಡೋ ವೈ ಡ್ಯಾಶ್ ಬರ್ಕೊಳ್ಳಿ, ಆಮೇಲೆ ಡ್ಯಾಶ್ನ ತೆಗೀರಿ, ಮೈನಸ್ ಇಂಟೆಗ್ರಲ್ ಆಫ್ ಇದೇನಿದೆ ಅದು ಬರ್ಕೊಂಡು ಡಿ ಬೈ ಡಿ ಎಕ್ಸ್ ಸೇರಿಸಿ, ಆಮೇಲೆ ಇದಕ್ಕೆ ಲಿಮಿಟ್ ಹಾಕಿ x1 to x2 ಸರಿನಾ. ಈಗ ಈ ವ್ಯಾಲ್ಯೂ ಏನಾಗುತ್ತೆ, ಎನ್ ಆಫ್ x2 ಬರುತ್ತೆ, ಒಂದು ಸತಿ ಎನ್ ಆಫ್ x1 ಬರುತ್ತೆ, ಎರಡೂ 0, ಯಾಕಂದರೆ ಎನ್ ಆಫ್ x1 ಈಸ್ 0, ಎನ್ ಆಫ್ x2 ಈಸ್ 0, ಇಲ್ಲಿ ಬರ್ತಿದ್ದೀವಿ ನೋಡಿ. ದೇರ್ಫೋರ್ ಡಿ ಐ ಬೈ ಡಿ ಎಪ್ಸಿಲಾನ್ ಏನಾಗುತ್ತೆ ಫೈನಲ್ಲು, x1 to x2 integral of x1 to x2 dou f by dou y n of x dx minus x1 to x2 d by dx of dou f by dou y dash n of x dx. ಈಗ ಡಿ ಐ ಬೈ ಡಿ ಎಪ್ಸಿಲಾನ್ ಈಸ್ ಈಕ್ವಲ್ ಟು ನೋಡಿ, ಎನ್ ಆಫ್ ಎಕ್ಸ್ನ ಕಾಮನ್ ತಗೊಳ್ಳಿ, ಇದು ಸೇಮ್ ಇದೆ, ಜೊತೆಗೆ ಸೇರಿಸ್ಬಿಡಿ, x1 to x2 ಫಸ್ಟು ಡೋ ಎಫ್ ಬೈ ಡೋ ವೈ ಬರ್ಕೊಳ್ಳಿ, ಮೈನಸ್ ಡಿ ಬೈ ಡಿ ಎಕ್ಸ್ ಆಫ್ ಡೋ ಎಫ್ ಬೈ ಡೋ ವೈ ಡ್ಯಾಶ್ ಇಂಟು ಎನ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ಇಲ್ಲಿ ನೋಡಿ ಇದು ಹಂಗೆ ಇರಲಿ, ಎನ್ ಆಫ್ ಎಕ್ಸ್ನ ಹೊರಗಡೆ ಬರ್ಕೊಂಡ್ರೆ ಡೋ ಎಫ್ ಬೈ ಡೋ ವೈ ಮೈನಸ್ ಡಿ ಬೈ ಡಿ ಎಕ್ಸ್ ಆಫ್ ಡೋ ಎಫ್ ಬೈ ಡೋ ವೈ ಡ್ಯಾಶ್ ಆಗುತ್ತೆ. ನೋಡಿ ಇದಾದಮೇಲೆ ಏನು ಮಾಡಿ, ಫಾರ್ ಐ ಟು ಬಿ ಎಕ್ಸ್ಟ್ರೀಮಮ್ ನಾವು ಕಟ್ಕೊಂಡು ಡಿ ಐ ಬೈ
ಡಿ ಎಪ್ಸಲನ್ ಈಸ್ 0 ವೆನ್ ಎಪ್ಸಲನ್ ಈಸ್ 0. ಈಗ ನೋಡಿ ದೇರ್ ಫೋರ್ ಡಿ ಐ ಬೈ ಡಿ ಎಪ್ಸಲನ್ ಈಸ್ 0 ಅಂದರೆ ಇದು ಡಿ ಐ ಬೈ ಡಿ ಎಪ್ಸಲನ್ ಬದಲು ಇದು ಹಾಕಿ ಹೇಳಿ x1 ಈಸ್ x1 ಟು x2 dou f by dou y minus d by dx of dou f by dou y dash into n of x dx is equal to 0. ಇದು ನೋಡಿ implies dou f by dou y minus d by dx of dou f by dou y dash ಆನ್ಸರ್ ಏನು ಬರುತ್ತೆ 0 ಬರುತ್ತೆ ಬಿಕಾಸ್ n of x ನಾಟ್ ಈಕ್ವಲ್ ಟು 0. ನೋಡಿ ಇದು 0 ಆಗಬೇಕು ಅಂದರೆ ಈಕ್ವೇಷನ್, ಇಲ್ಲಾಂದರೆ ಈ ಟರ್ಮ್ 0 ಆಗಬೇಕು, ಇಲ್ಲಾಂದರೆ ಈ ಟರ್ಮ್ 0 ಆಗಬೇಕು. ಈ ಟರ್ಮ್ 0 ಆಗಲ್ಲ, ಅದಕ್ಕೆ ಇದನ್ನ 0 ಮಾಡಬೇಕು. ಈ ಟರ್ಮ್ ಒಂದು ಎಂಡ್ ಪಾಯಿಂಟಲ್ಲಿ ಮಾತ್ರ 0 ಇರುತ್ತೆ, ಅದಕ್ಕೆ ಇದು 0 ಆಗುತ್ತೆ. ಗೊತ್ತಾಗ್ತಿದೆಯಾ? dou f by dou y minus d by dx dou f by dou y dash is equal to 0 since n of x cannot be equal to 0. ಇದನ್ನ ಇನ್ನೊಂದು ಸತಿ ಎಕ್ಸ್ಪ್ಲೈನ್ ಮಾಡ್ಕೊಡ್ಬಿಡ್ತೀನಿ, ನೋಡ್ಕೊಳ್ಳಿ. ಫಸ್ಟ್, ದ ನೆಸೆಸರಿ ಕಂಡೀಷನ್ ಐ ಟು ಬಿ ಎಕ್ಸ್ಟ್ರೀಮಮ್ ಈಸ್ ಇದು. ಇಲ್ಲಿ y of x1 ಅಂದರೆ y1, y of x2 ಅಂದರೆ y2. ಈ ಡ್ರಾಯಿಂಗ್ ಬರ್ಕೋಬೇಕು ನೀಟಾಗಿ. y is equal to y of x a b, ಇದು ನೈಬರಿಂಗ್ ಕರ್ವ್ y is equal to y of x ಪ್ಲಸ್ ಎಪ್ಸಲಾನ್ ಎಫ್ ಎಕ್ಸ್, ಇದು ಎಪ್ಸಲಾನ್ ಎನ್ ಆಫ್ ಎಕ್ಸ್, ಇದು y of x. ಇಲ್ಲಿ x1 y1 x2 y2. ಆಮೇಲೆ ಲೆಟ್ y is equal to y of x, ಈಗ ನೋಡಿ y is equal to y of x ಇದೆಯಲ್ಲ, ಬಿ ದ ಕರ್ವ್ ಜಾಯ್ನಿಂಗ್ ಪಾಯಿಂಟ್ಸ್ a ಆ್ಯಂಡ್ b ವಿಚ್ ಮೇಕ್ಸ್ ಐ ಟು ಬಿ ಎಕ್ಸ್ಟ್ರೀಮಮ್. ಅರ್ಥ ಆಗ್ತಿದೆಯಾ? ಎಕ್ಸ್ಟ್ರೀಮಮ್ ಅಂದರೆ ಮಿನಿಮಮ್. ಈಗ ಅಲ್ಲೇ ನೋಡಿ ಲೆಂತ್ ಆಫ್ ದಿಸ್ ಕರ್ವ್ ಕಂಪೇರ್ ಮಾಡಿದ್ರೆ ಬೇರೆದಕ್ಕೆ ಲೆಂತು ಇದ್ರದ್ದು ಕಡಿಮೆ ಇರುತ್ತೆ ಯಾವಾಗಲೂ, ಆ ಥರ. y is equal to ಆಯ್ತಲ್ವ, ಇದು ಲೆಟ್ y is equal to y of x ಬಿ ದ ಕರ್ವ್ ಜಾಯ್ನಿಂಗ್ ದ ಪಾಯಿಂಟ್ಸ್ a ಆ್ಯಂಡ್ b ವಿಚ್ ಮೇಕ್ಸ್ ಐ ಟು ಬಿ ಎಕ್ಸ್ಟ್ರೀಮಮ್ ಅಂದ್ಕೊಳ್ಳಿ. ಲೆಟ್ y is equal to ಇದ್ರ ನೈಬರಿಂಗ್ ಕರ್ವ್ ಈಸ್ ನೈಬರಿಂಗ್ ಕರ್ವ್ ಜಾಯ್ನಿಂಗ್ a ಆ್ಯಂಡ್ b ವೇರ್ ಎಪ್ಸಲಾನ್ is ಸ್ಮಾಲ್ ಪ್ಯಾರಾಮೀಟರ್. ಬಟ್ ದ ಪಾಯಿಂಟ್ಸ್ a ಆ್ಯಂಡ್ b n of x1 is 0 ಆ್ಯಂಡ್ n of x2 0. ಯಾಕೆ ಅಂದರೆ ಇಲ್ಲಿ ಅಟ್ ಪಾಯಿಂಟ್ಸ್ ಎ ಮತ್ತು ಬಿಲಿ ಎರಡು ನೋಡಿ, ಎರಡು ಕರ್ವು ಕೋಯಿನ್ಸೈಡ್ ಆಗಿದೆ. ಇದು ಒಂದು ಕೋಯಿನ್ಸೈಡ್ ಆಗಿದ್ದರೆ ಈ ಅಟ್ ಎ ಮತ್ತು ಬಿಲಿ ಈ ಥರ ಸ್ಪೇಸ್ ಇರಲ್ಲ. ಅಲ್ಲಿ ಸ್ಪೇಸ್ ಇದ್ದರೆ ಮಾತ್ರ ನಿಮಗೆ ಎನ್ ಆಫ್ ಎಕ್ಸ್ ಬರುತ್ತೆ, ಎಪ್ಸಲಾನ್ ಎನ್ ಆಫ್ ಎಕ್ಸ್. ಅದಕ್ಕೆ ಇದಕ್ಕೆ ಎನ್ ಆಫ್ ಎಕ್ಸ್ ಬರಲ್ಲ. ಅದಕ್ಕೆ ಎನ್ ಆಫ್ x1 ಫಾರ್ x1 ಎನ್ ಆಫ್ ಎಕ್ಸ್ ಇಸ್ 0, ಫಾರ್ x2 ಎನ್ ಆಫ್ ಎಕ್ಸ್ ಇಸ್ 0. ಅದಕ್ಕೆ ಎನ್ ಆಫ್ x1 ಇಸ್ 0, ಎನ್ ಆಫ್ x2 0 ಅಂತ ಹೇಳ್ಬೋದು ನಾವು. ನೆಕ್ಸ್ಟ್ ಇದಾದಮೇಲೆ ಇಲ್ಲಿಂದ ಮೇನ್ ನೋಡ್ಕೊಳ್ಳಿ. ಐ ಈಸ್ ಈಕ್ವಲ್ ಟು x1 ಟು x2 ಎಫ್ ಆಫ್ ಎಕ್ಸ್ ಕಾಮ ವೈ ಕಾಮ, ಇಲ್ಲಿ ಲೆಟ್ ಅಂತ ಬೇಕಾದರೆ ಬರ್ಕೊಳ್ಳಿ. ಲೆಟ್ y ಈಸ್ ಈಕ್ವಲ್ ಟು x1 ಟು x2 ಎಫ್ ಆಫ್ ಎಕ್ಸ್ ಕಾಮ ವೈ ಡ್ಯಾಶ್ ಡಿ ಎಕ್ಸ್. ಇನ್ನು ಇಕ್ವೇಷನ್ 1 ಅಂದ್ಕೊಳ್ಳಿ. ವಿ ಹ್ಯಾವ್ ವೈ ಅಂದ್ರೇನು, ವೈ ಆಫ್ ಎಕ್ಸ್ ಎಪ್ಸಲಾನ್ ಎನ್ ಆಫ್ ಎಕ್ಸ್. ವೈ ಡ್ಯಾಶ್ ಅಂದರೆ ಇದು ಡಿಫ್ರೆನ್ಷಿಯೇಷನ್, ವೈ ಡ್ಯಾಶ್ ಆಫ್ ಎಕ್ಸ್ ಪ್ಲಸ್ ಎಪ್ಸಲಾನ್ ಎನ್ ಡ್ಯಾಶ್ ಆಫ್ ಎಕ್ಸ್. ಇದನ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಎಪ್ಸಲಾನ್ ಬೈ ಯೂಸಿಂಗ್ ಲೀಬ್ನಿಟ್ಸ್ ರೂಲ್ ಅಂತ. ಯಾವ ಥರ ಮಾಡೋದಂದರೆ ಡಿ ಐ ಬೈ ಡಿ ಎಪ್ಸಲಾನ್, ಇಲ್ಲಿ ಡೋ ಬೈ ಡೋ ಎಪ್ಸಲಾನ್ ಅಂತ ಬರ್ಕೋಬೇಕು. ಆಮೇಲೆ ಚೈನ್ ರೂಲ್ ಅಪ್ಲೈ ಮಾಡಬೇಕು. ಡೋ ಎಫ್ ಬೈ ಡೋ ಎಕ್ಸ್, ಆಮೇಲೆ ಡೋ ಎಕ್ಸ್ ಬೈ ಡೋ ಎಪ್ಸಲಾನ್. ಚೈನ್ ರೂಲ್ ಅಂದರೆ ಫಸ್ಟ್ ಎಫ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ, ಆಮೇಲೆ ಎಕ್ಸ್ನ ವಿತ್ ರೆಸ್ಪೆಕ್ಟ್ ಟು ಎಪ್ಸಲಾನ್. ಫಸ್ಟ್ ಇದರಿಂದ ಇದು, ಆಮೇಲೆ ಇದರಿಂದ ಇದು. ಫಸ್ಟ್ ಇದರಿಂದ ಇದು, ಆಮೇಲೆ ಇದರಿಂದ ಇದು. ಈಗ ಹೇಳಿ ಡೋ ಎಫ್ ಬೈ ಡೋ ವೈ ಬೈ ಡೋ ಎಪ್ಸಲಾನ್. ಇದು ಬರೆಯೋಕ್ಕೆ ಹೋಗಬೇಡಿ, ನಿಮ್ಗೆ ಅರ್ಥ ಆಗಲಿ ಅಂತ ಅಷ್ಟೆ. ಡೋ ಎಫ್ ಬೈ ಡೋ ವೈ ಬೈ ಡೋ ಎಪ್ಸಲಾನ್. ಡೋ ಎಫ್ ಬೈ ಡೋ ವೈ ಡ್ಯಾಶ್ ಬೈ ಡೋ ಎಪ್ಸಲಾನ್. ಆಮೇಲೆ ಡೋ ಎಕ್ಸ್ ಬೈ ಡೋ ಎಪ್ಸಲಾನ್ ಬದಲು 0 ಬರುತ್ತೆ, ಯಾಕಂದರೆ ಎಕ್ಸ್ ಈಸ್ ಇಂಡಿಪೆಂಡೆಂಟ್ ಆಫ್ ಎಪ್ಸಲಾನ್. ಅದಕ್ಕೆ ಡೋ ವೈ ಬೈ ಡೋ ಎಪ್ಸಲಾನ್ ಬಂದು ಎನ್ ಆಫ್ ಎಕ್ಸ್ ಬರುತ್ತೆ, ಯಾಕೆಂದರೆ ಅದು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ವಿತ್ ರೆಸ್ಪೆಕ್ಟ್ ಟು ಎಪ್ಸಲಾನ್ ಪಾರ್ಷಿಯಲ್ಲು ಇದು 0 ಆಗುತ್ತೆ. ಇದ್ರ ಬದಲು 1 ಬರುತ್ತೆ. 1 ಇಂಟು ಎನ್ ಆಫ್ ಎಕ್ಸ್ ಅಂದರೆ ಬರೀ ಎನ್ ಆಫ್ ಎಕ್ಸ್. ಡೋ ಬೈ ಡ್ಯಾಶ್ನ ವಿತ್ ರೆಸ್ಪೆಕ್ಟ್ ಟು ಎಪ್ಸಲಾನ್ ಪಾರ್ಷಿಯಲ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಇದು 0 ಬರುತ್ತೆ. ಇದು 1 ಇಂಟು ಎನ್ ಡ್ಯಾಶ್ ಆಫ್ ಎಕ್ಸ್ ಬರುತ್ತೆ. ಇದ್ರ ಬದಲು ಎನ್ ಆಫ್ ಎಕ್ಸ್ ಬರೀರಿ, ಇದ್ರ ಬದಲು ಎನ್ ಡ್ಯಾಶ್ ಆಫ್ ಎಕ್ಸ್ ಬರೀರಿ. ಇದಾದ ತಕ್ಷಣ ನೋಡಿ ಇದು ಮುಗೀತು. ಇದನ್ನ ಸಪ್ರೇಟ್ ಮಾಡ್ಕೊಬಿಡಿ. ಆಮೇಲೆ ಏನು ಮಾಡಬೇಕು, ಇದಕ್ಕೆ ಬೈ ಪಾರ್ಟ್ ಅಪ್ಲೈ ಮಾಡಬೇಕು. ಇದನ್ನ ಹಂಗೆ ಇಟ್ಕೊಳ್ಳಿ. ಬೈ ಪಾರ್ಟ್ ಯಾವ ಥರ ಅಂದರೆ ಇದು ಏನಿದೆ ಅದು ಬರ್ಕೋಬೇಕು, ಡ್ಯಾಶ್ನ ತೆಗಿಬೇಕಷ್ಟೆ.
ಮೈನಸ್ ಇಂಟೆಗ್ರಲ್ ಆಫ್ ಇದೇನಿದೆ ಇಲ್ಲಿ ಶಿಫ್ಟ್ ಮಾಡಿ, ಇದಕ್ಕೆ ಡಿ ಬೈ ಡಿ ಎಕ್ಸ್. ಫಸ್ಟ್ ಇದೇನಿದೆ ಅದು ಬರೆದು ಡ್ಯಾಶ್ ತೆಗೀರಿ. ಆಮೇಲೆ ಇದು ನೋಡಬೇಡಿ, ಇದು ನೋಡಿ. ಸೆಕೆಂಡ್ ಟರ್ಮ್ ಫಸ್ಟ್ ಬರ್ಕೊಳ್ಳಿ, ಆಮೇಲೆ ಇದಕ್ಕೆ ಡಿ ಬೈ ಡಿ ಎಕ್ಸ್ ಸೇರಿಸಿ. ಫಸ್ಟ್ ನೋಡಿ, ಫಸ್ಟಿಂದ ಹೇಳ್ತೀನಿ. ಫಸ್ಟ್ ಟರ್ಮ್ ಹಂಗೆ ಬರಬೇಕು, ಡ್ಯಾಶ್ ತೆಗಿಬೇಕು. ಈಗ ಇದು ನೋಡಬಾರ್ದು, ಇದು ನೋಡ್ಕೊಂಡು ಇಲ್ಲಿ ಬರೀಬೇಕು. ಫಸ್ಟ್ ಇದು ಬರ್ಕೊಳ್ಳಿ, ಆಮೇಲೆ ಇದಕ್ಕೆ ಡಿ ಬೈ ಡಿ ಎಕ್ಸ್ ಸೇರಿಸಿ. ಆಯಿತಾ? ಲಿಮಿಟ್ ಹಾಕಿ x1 to x2, ಇಲ್ಲಿ ಲಿಮಿಟ್ x1 to x2. ಇದು ಎನ್ ಆಫ್ x1 ಎನ್ ಆಫ್ x2 ಈಸ್ 0. ಅದಕ್ಕೆ ಇದು ಈ ಟರ್ಮ್ ಹೋಗುತ್ತೆ, ಬರೀ ಇದು ಮಾತ್ರ ಉಳಿಯುತ್ತೆ. ಸರಿನಾ? ಆಮೇಲೆ ನೋಡಿ, ಇಲ್ಲಿ ಎನ್ ಆಫ್ ಎಕ್ಸ್ ಕಾಮನ್ ಇದೆ, ಈ ಲಿಮಿಟು ಸೇಮ್ ಇದೆ, ಅದಕ್ಕೆ ಜೊತೆಗೆ ಸೇರಿಸ್ಕೋಬೋದು. ಅದರಲ್ಲೂ ಎನ್ ಆಫ್ ಎಕ್ಸು ಕಾಮನ್ ತೊಗೋಬೋದು. ಏನಂದರೆ ಇದು ಬರ್ಕೊಳ್ಳಿ, ಇದೆರಡ್ರ ಬದಲು 1 ಬರೀರಿ, ಇದೆರಡು ಬದಲು 1 ಬರೀರಿ, ಮಧ್ಯ ಇದು ಮೈನಸ್ ಇದು ಬರೀರಿ ಅಷ್ಟೆ. ಆಮೇಲೆ ಫಾರ್ ಐ ಟು ಬಿ ಎಕ್ಸ್ಟ್ರೀಮಮ್ ಇದು ಕಂಡೀಷನ್, ಡಿ ಎ ಬೈ ಡಿ ಎಪ್ಸಿಲಾನ್ ಈಸ್ 0 ವೆನ್ ಎಪ್ಸಿಲಾನ್ ಈಸ್ 0 ಅಂತ ಬರೆದು x1 to x2 ಇದ್ರ ಬದಲು ಡಿ ಎ ಬೈ ಡಿ ಎಪ್ಸಿಲಾನ್ ಅಂದರೆ ಗೊತ್ತಲ್ಲ, ಅದು ಬರೀರಿ ಈಸ್ ಈಕ್ವಲ್ ಟು 0. ದೇರ್ಫೋರ್ ಅಂತ ಬರೆದು ಇದ್ರ ಬದಲು ಇದು ಹಾಕಬೇಕು, ಇಲ್ಲಿ ಡಿ ಎ ಬೈ ಡಿ ಎಪ್ಸಿಲಾನ್ ಬದಲು ಇದು ಹಾಕಿ. ಆಮೇಲೆ ಸಿನ್ಸ್ ಎನ್ ಆಫ್ ಎಕ್ಸ್ ಕೆನಾಟ್ ಬಿ ಈಕ್ವಲ್ ಟು 0, ಈ ಈಕ್ವೇಷನ್ 0 ಆಗಬೇಕು ಅಂದರೆ ದಿಸ್ ಶುಡ್ ಬಿ 0 ಅಂತ ಬರೀಬೇಕಷ್ಟೆ. ದಿಸ್ ಈಸ್ ದ ಯೂಲರ್ಸ್ ಈಕ್ವೇಷನ್. ಥ್ಯಾಂಕ್ ಯು.